ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು 4 ಪ್ರಶ್ನೆಗಳನ್ನು ನಾನು ಕೇಳಿದ್ದೆ, 5 ಪ್ರಶ್ನೆಗಳನ್ನು ಒಟ್ಟು ಕೇಳಿದ್ದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು. ಅನುದಾನದ ಬಗ್ಗೆ ಕೂಡ ಕೇಳಿದ್ದೆ ನಾನು. ಕಳೆದ 3 ವರ್ಷದ ಅವಧಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿರಿ ಅನ್ನೋಂಥದ್ದನ್ನು, ಅದರಲ್ಲಿ 23-24ಕ್ಕೆ 2,31 ಲಕ್ಷ, 24-25ಕ್ಕೆ 92 ಲಕ್ಷ, 25-26ಕ್ಕೆ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸರ್ಕಾರದ ಕಡೆ ದುಡ್ಡಿಲ್ವಾ ಅಥವಾ ಏನು ಕಾರಣ ಅನ್ನುವಂಥದ್ದನ್ನು ಮಾನ್ಯ ಶಿಕ್ಷಣ ಸಚಿವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಪ್ರಶ್ನೆ ನಮಗೆ ಬಂದಾಗ ನಾನು ಯಾವುದೋ ಅಲೋಕೇಶನ್ಸು ಮಾಡಿರಲಿಲ್ಲ. ಈಗ ನಿಮಗೂ ಕೂಡ ರೂಮ್ಸನ್ನು ಕೊಡ್ತಕ್ಕಂಥದ್ದು ರಿಪೇರಿಗೆ ಇವತ್ತು ಅಂದರೆ ನಿನ್ನೆ ಮೊನ್ನೆ ಇಲ್ಲಿ ಬಂದ ಮೇಲೇ ನಾನು ಸೈನ್ ಮಾಡಿದ್ದೀನಿ. ಅದು ಇವತ್ತು ಇಲ್ಲ ನಾಳೆ ಒಳಗೆ ಗೌರ್ಮೆಂಟ್ ಆರ್ಡರ್ ಕೂಡ ಆಗ್ತದೆ. ಸುಮಾರು ರಾಜ್ಯ ಮಟ್ಟದಲ್ಲಿ ಹೊಸ ರೂಮ್ಸಿಗೆ 360 ಕೋಟಿಯನ್ನು ಎಲ್ಲ ಕಡೆಯೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದನ್ನಾಗಲೇ ವ್ಯವಸ್ಥೆಯನ್ನು ಮಾಡಿದ್ದೀನಿ. ರಿಪೇರಿಗೆ ಸುಮಾರು 100 ಕೋಟಿಯನ್ನು ಕೊಡ್ತಕ್ಕಂಥದ್ದು, ಟಾಯ್ಲೆಟ್ಸಿಗೆ ಶೌಚಾಲಯಕ್ಕೆ 90 ಕೋಟಿ, ಮತ್ತು ಪಿ ಯು ಇದಕ್ಕೆ ಟೋಟಲ್ಲು ಹೊಸ ರೂಮ್ಸು ಟಾಯ್ಲೆಟು ರಿಪೇರಿ ಎಲ್ಲ ಸೇರಿ 97 ಕೋಟಿ. ಅದು ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ನಿಮಗೆ ಆರ್ಡರ್ ಕೂಡ ಕೊಟ್ಟು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದಿದೆ ಅಂಥೇಳಿ ನಾನು ವೈಯಕ್ತಿಕವಾಗೂ ಕೂಡ ತಲುಪಿಸ್ತಕ್ಕಂಥ ಅದು ಯಾಕೆ ಬರ್ದಿಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ಮಾಡಿದ್ವಿ ಅದನ್ನು, ಅದಕ್ಕೋಸ್ಕರ. ಅಲ್ಲ, ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಯಾಕೆಂದರೆ 25-26ನೇ ವರ್ಷ ಈಗಾಗಲೇ ನಾವು ಡಿಸೆಂಬರ್ದಲ್ಲಿ ಬಂದಿದ್ದೇವೆ, ಇನ್ನು 3 ತಿಂಗಳು ಮಾತ್ರ ಐತಿ. ಈಗ ಅನುದಾನ ತೊಗೊಂಬಂದ್ವಿ ಅಂತಂದ್ರೆ 3 ತಿಂಗಳದೊಳಗೆ ಏನು ಮಾಡೋಕ್ಕಾಗತ್ತೆ ಅನ್ನೋಂಥದ್ದನ್ನು. ಶೈಕ್ಷಣಿಕ ವರ್ಷ ಅಂದರೆ ನಾವು ಪ್ರಾರಂಭದಿಂದ ಹಿಡ್ಕೊಂಡು ಆ ವರ್ಷದ ಒಳಗಡೆ ಸರಿಯಾಗಿರ್ತಂಥ ಅಲೋಕೇಶನನ್ನು ಮಾಡಬೇಕಾಯ್ತು. ಆದರೆ ಇವತ್ತಿನವರೆಗೂ ಕೂಡ ಡಿಸೆಂಬರ್ ತಿಂಗಳದಿದ್ದೇವೆ, ಇನ್ನು 3 ತಿಂಗಳಿಗೆ ನಮ್ಮ ಶಾಲೆ ಮುಗಿತಾವೆ. ಅದ್ರ ಅಲೋಕೇಶನ್ ಮಾಡೋಕ್ಕೆ ಏನು ಸಮಸ್ಯೆ, ಸರ್ಕಾರದ ಕಡೆ ಏನು ಅನ್ನುವಂಥದ್ದನ್ನು ಕೂಡ ಇದ್ರಾಗ ಸ್ಪಷ್ಟೀಕರಣ ಆಗ್ತಾಯಿಲ್ಲ. ಸಚಿವರು ಹೇಳಿದ್ದಾರೆ ಈಗ ನಾವು ಬಂದೈತಿ, ನಾವು ಗ್ರ್ಯಾಂಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು. ಆದರೆ 3 ತಿಂಗಳ ಅವಧಿಯಲ್ಲಿ ನಾವು ಅದನ್ನು ಅಲೋಕೇಶನ್ ಮಾಡಿ ನೀವು ಟೆಂಡರ್ ಮಾಡಿ ಪ್ರಕ್ರಿಯೆನ ಮುಗಿಸ್ಬೇಕಾಗತ್ತೆ. ಇಸ್ ಇಟ್ ಪಾಸಿಬಲ್ ಅನ್ನುವಂಥದ್ದನ್ನು ಕೂಡ ಮಾನ್ಯ ಸಚಿವರು ತಿಳಿಸ್ಬೇಕು ದಯವಿಟ್ಟು. ಇಲ್ಲ, ಆಗುತ್ತೆ ಮಾನ್ಯ ಅಧ್ಯಕ್ಷ, ಏನು ತೊಂದರೆ ಆಗಲ್ಲ. ಅದನ್ನು 3 ವಾರದ ಹಿಂದೆ ಕ್ಯಾಬಿನೆಟಲ್ಲಿ ಕ್ಲಿಯರ್ ಆಯಿತು ನನಗೆ. ಆದ ತಕ್ಷಣವೂ ಕೂಡ ನಮ್ಮ ಎಲ್ಲ ಕಡೆನೂ ನಾವು ಡೀಟೇಲ್ಸ್ ತರಿಸಿ ಯಾವುದ್ಯಾವುದು ಪ್ರಯಾರಿಟಿ ಅದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಆಗ್ತದೆ. ಅದನ್ನು ನಾನು ಗ್ಯಾರಂಟಿನೂ ಕೂಡ ಸದನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರದ್ದು ಕೂಡ ಅದು ಬರ್ತದೆ. ನಾನು ಆದಷ್ಟು ಬೇಗ ಕೆಲಸ ಪೂರ್ಣ ಮಾಡ್ತಕ್ಕಂಥ ಕೆಲಸ ಸ್ಟಾರ್ಟ್ ಮಾಡಿ ಪೂರ್ಣ ಮಾಡ್ತಕ್ಕಂಥದ್ದು. ಹಣದ ಕೊರತೆ ಯಾವುದಕ್ಕೂ ಕಮ್ಮಿ ಇಲ್ಲ, ಹಣದ ತೊಂದರೆ ಅದು ನೀವು ವಿಶ್ವಾಸ ಇಟ್ಕೊಳ್ಳಿ, ಹಣದ ಕೊರತೆ ಯಾವುದೇ ಕಾರಣಕ್ಕೂ ಇಲ್ಲ. ಮಾನ್ಯ ಸಚಿವರೇ, ಇಲ್ಲ ಮುಗಿದಿಲ್ಲ, 1 ಮಿನಿಟ್ ಸಾಹೇಬ್ರೆ. ಅಲ್ಲ, ಇನ್ನೂ ಮುಂದೆ ಕ್ವಶನ್ ಅದ, 1-2 ನಿಮಿಷ ತಡ್ಕೊಂಡು ನೀವು ನಮ್ಮವ್ರ ಮತ್ತೆ ದೌಡ್ ಮುಗಿಸ್ಬೇಡ್ರಿ. ಒಳ್ಳೆ ಇವತ್ತು ನಾನು ಆಟದ ಮೈದಾನ ಬಗ್ಗೆ ಕೂಡ ಕೇಳಿದ್ದೆ. ಇದರಲ್ಲಿ ಎಷ್ಟು ಶಾಲೆಗಳಿಗೆ ಆಟದ ಮೈದಾನ ಅದಾವ ಗೌರ್ಮೆಂಟ್ ಸ್ಕೂಲ್ಗೆ ಅಂತೇಳಿ. ಇವತ್ತು ಬೇರೆ ಸ್ಕೂಲಿಗೆ ನಾವು ಏನಾದರೂ ನೀವು ಪ್ರೈವೇಟ್ ಸ್ಕೂಲ್ನವ್ರು ಕೇಳಕ್ಕೆ ಹೋದ್ರೆ ನೀವೆಲ್ಲ ರಿಸ್ಟ್ರಿಕ್ಷನ್ ಆಗ್ತೀರಿ, ಇಷ್ಟು ಆಟದ ಮೈದಾನ ಇರಬೇಕು, ಇಷ್ಟು ಜಾಗ ಇರಬೇಕು ಎಲ್ಲ ಅಂತೇಳಿ. ನೋಡಿ, ಇವತ್ತು ನಮ್ಮ ಕಡೆನೂ ಕೂಡ 24 ಶಾಲೆಗಳಲ್ಲಿ 10 ಶಾಲೆಗೆ ಇನ್ನೂ ಮಟ್ಟ ಆಟದ ಮೈದಾನ ಇಲ್ಲ. 14 ಶಾಲೆಗೆ ಮಾತ್ರ ಆಟದ ಮೈದಾನ ಐತಿ, ಉಳಿದ 10 ಶಾಲೆಗೆ ಆಟದ ಮೈದಾನ ಇಲ್ಲ. ಒಂದೇದು. ಎರಡನೇದು, ನನ್ನ ಕೊನೆ ಪ್ರಶ್ನೆ ಕೂಡ ಇದೆ ಅಧ್ಯಕ್ಷರೇ. ಇದರಲ್ಲಿ ಒಂದು ಕರೆಕ್ಷನ್ ನನ್ನ ಕಡೆಯಿಂದ ಮಾಡ್ಕೊಂಡು ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಶೈಕ್ಷಣಿಕ ವರ್ಷದಲ್ಲಿ ಶೂ ಮತ್ತು ಸಾಕ್ಸನ್ನು ಎಷ್ಟು ಕೊಟ್ಟಾರಂತ ಆಗಬೇಕಾಗಿತ್ತು, ಬಟ್ ನನ್ನ ಕಡೆಯಿಂದ ಒಂದು ಸಣ್ಣ 24-25 ಅಂತ ಆಗೋದೈತೆ, ಅದನ್ನು ಕರೆಕ್ಷನ್ ಮಾಡಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಶೈಕ್ಷಣಿಕ ವರ್ಷ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದ್ದೇವೆ. ಅದರ ಶೂ ಮತ್ತು ಸಾಕ್ಸನ್ನು ನಾನು ಅದನ್ನ ಹೇಳ್ತಾ ಇದ್ದೇನೆ, ಕರೆಕ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಶೈಕ್ಷಣಿಕ ವರ್ಷದ ಬಗ್ಗೆ ಅಂತ ಹೇಳಿದರೆ ನೀವು ಉತ್ತರ ಕೊಟ್ಟಿದ್ದೀರಿ 24-25 ಅಂತೇಳಿ, ಬಟ್ 25 ಅನ್ನೋದು ಆಗ್ತಾಯಿದೆ. ನೋಡಿ, ಇವತ್ತಿನವರೆಗೂ ಕೂಡ ನಾನು 9 ಜಿಲ್ಲೆಗಳದ ನಿಮಗೊಂದು ಎಕ್ಸಾಂಪಲ್ ಕೊಡೋಕೆ ಇಚ್ಛೆಪಡ್ತೇನೆ. ಬೆಳಗಾವಿ ಜಿಲ್ಲೆಗೆ 5,10 ಲಕ್ಷ, ಬಾಗಲಕೋಟೆ ಜಿಲ್ಲೆಗೆ 4,37 ಲಕ್ಷ, ಚಿಕ್ಕೋಡಿ ಜಿಲ್ಲೆಗೆ 5,78 ಲಕ್ಷ, ಧಾರವಾಡ ಜಿಲ್ಲೆಗೆ 4,98 ಲಕ್ಷ, ಈ ಥರ ಅಲೋಕೇಶನನ್ನು ಮಾಡಿದ್ದಾರೆ ಶಿಕ್ಷಣ ಸಚಿವರು. ಆದರೆ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು ಅಂತಂದರೆ, ಇವತ್ತು ನೋಡಿ, ಬೆಳಗಾವಿ ಜಿಲ್ಲೆಗೆ 3,88 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ, ಇನ್ನೂ 1,22 ಲಕ್ಷ ಬಾಕಿ ಐತಿ. ಧಾರವಾಡ ಜಿಲ್ಲೆಗೆ 2,57,38,195 ಬಿಡುಗಡೆ ಆಗೈತಿ, 2,41,41,193 ರೂಪಾಯಿ ಬಿಡುಗಡೆ ಐತಿ. ಮನೆ ಅಧ್ಯಕ್ಷರೇ, ಇವತ್ತು ಈಗಾಗಲೇ ಶಾಲೆ ಮುಗಿಯೋ ಹಂತಕ್ಕೆ ಬಂದೈತಿ. ಇವತ್ತು ಮಕ್ಕಳು ಮಳೆಗಾಲ ಬಂದಾಗ ಬರೇ ಕಾಲಿಲ್ಲ ಅಡ್ಡಾಡ್ಕೊಂತ ಹೋದ್ರು, ಮಳೆಗಾಲದಾಗ. ಬೇಸಿಗೆಗಾಲ ಬಂದಾಗ ಕಾಲು ಸುಡಿಸ್ಕೊಂತ ಹೋದ್ರು, ಚಳಿಗಾಲದಾಗ ಇವತ್ತು ಕಾಲು ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತಿ. ಯಾಕೆ ಇನ್ನೂವರೆಗೂ ಕೂಡ ಸರ್ಕಾರ ಶೂಸ್ ಸಾಕ್ಸ್ ಕೊಡ್ಲಾರ್ದಷ್ಟು ಮಟ್ಟಕ್ಕೆ ಬಂತ ಇವತ್ತು ಸರ್ಕಾರ? ಯಾವ ಕಾರಣಕ್ಕಾಗಿ ಇನ್ನೂ ಮಟ್ಟ ಶೂ ಸಾಕ್ಸ್ ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ?
ಇವತ್ತು ನೋಡಿ ಟೋಟಲ್ ನಿಮ್ಮ ಗ್ರಾಂಟ್ ಅನ್ನು ಹಿಡಿದ್ರ 24,53,23,17 ರೂಪಾಯಿ ಬಿಡುಗಡೆ ಮಾಡಿದ್ರೆ 11,68,46,596 ರೂಪಾಯಿನ ಕೇವಲ 9 ಜಿಲ್ಲೆಗೆ ಬಾಕಿ ಇಟ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಇನ್ನು 3 ತಿಂಗಳು ಉಳಿದೈತೆ ಮಾನ್ಯ ಸಚಿವರೇ. ಇವತ್ತಿನವರಿಗೆ ಮಕ್ಕಳಿಗೆ ಶೂ ಮತ್ತು ಬೂಟ್ ಕೊಡಲಾರಂತ ಪರಿಸ್ಥಿತಿ ಮತ್ತ ಸರ್ಕಾರಕ್ಕೆ. ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ನೀವು ಮಕ್ಕಳಿಗೆ? ಮಕ್ಕಳು ಬಿಸಿಲಲ್ಲಿ ಅಡ್ಡಾಡ್ಯಾರ, ಮಳೆಯಾಗ ಅಡ್ಡಾಡ್ಯಾರ, ಚಳಿಯಾಗ ಅಡ್ಡಾಡ್ತಾ ಇದ್ದಾರ. ಮಾನ್ಯ ಅಧ್ಯಕ್ಷರೇ, ಈ ಶೂ ಸಾಕ್ಸ್ ಕೊಡೋದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಡ್ಮಿಷನ್ನು ಕ್ಲೋಸ್ ಆಗೋದು ಜೂನಿಗೆ ಮೆಜಾರಿಟಿ ಮುಗೀತದೆ, ಜೂನ್ ಎಂಡಿಗೆ ಮುಗೀತದೆ. ಅದಾದಮೇಲೆ ಜುಲೈಯಲ್ಲೂ ಇರುತ್ತೆ, ಆಗಸ್ಟಲ್ಲೂ ಇರ್ತದೆ, ಅದು ಯಾವಾಗಲೂ ಕೂಡ ನಡೀತಾ ಇರ್ತದೆ. 1 ಪೈಸಾನು ಕಮ್ಮಿ ಇಲ್ಲ. ಸುಮಾರು 117 ಕೋಟಿ ನಮ್ಮ ಹತ್ರ ಇದೆ. ಸುಮಾರು ಆಗಲೇ ನನಗೆ ಗೊತ್ತಿರೋ ಪ್ರಕಾರ 97 ಕೋಟಿಯನ್ನು ಈಗ ಎಲ್ಲ ಡಿಸ್ಪ್ಯಾಚ್ ಮಾಡಿ ಆಮೇಲೆ ನೇರವಾಗಿ ನಾವು SDMC ಅವರಿಗೆ ಕೊಡ್ತೀವಿ. ನಾವು DDP ಅವ್ರ ಮೂಲಕನೋ ಇಲ್ಲಾಂದ್ರೆ ಅದು ಕಮಿಷನರಿಗೆ ಹೋಗಿ, ಕಮಿಷನರಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಕಮಿಷನರಿಗಾಗಲೇ ದುಡ್ಡು ಡೆಪಾಸಿಟು ಆಗಿದೆ. ಅವ್ರ ಅಕೌಂಟ್ ಕೊಟ್ಟ ಮೇಲೆ ಕೆಲವು ಕಡೆಗೆ ಏನಾಗ್ತದೆ, ಅವ್ರು ಸ್ಲೋ ಕೊಡ್ತಾರೆ ಪರ್ಚೇಸಿಂಗು, ಎಷ್ಟು ಜನರು ಮಕ್ಕಳಿದ್ದಾರೆ ಅಂತ ಹೇಳಿ. ಆದರೆ ದುಡ್ಡು ಶಾರ್ಟೇಜ್ ಇದೆ, ಅದಕ್ಕೋಸ್ಕರನೇ ಕೊಟ್ಟಿಲ್ಲ ಅನ್ನೋದು ಸಂಪೂರ್ಣವಾಗಿ ಅದು ತಪ್ಪು ಮಾಹಿತಿ. ಯಾವುದಾದ್ರು ಎಲ್ಲೆಲ್ಲಿ ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನೇರವಾಗಿ ಅವರಿಗೆ SDMC ಅವ್ರಿಗೆ ದುಡ್ಡು ಕೊಟ್ಟು ಬಿಡ್ತಾರೆ. ಯಾರು ಮಧ್ಯವರ್ತಿನೂ ಇರಲ್ಲ, ಯಾರ್ದು ಇರೋದಿಲ್ಲ. ಯಾವುದಾದ್ರೂ ಹಂಗೆ ವೈಯಕ್ತಿಕವಾಗಿ ಯಾವುದಾದ್ರು ಪರ್ಟಿಕ್ಯುಲರ್ ಇದ್ದರೆ ನನಗೆ ಅದನ್ನ ಗಮನ ತಂದರೆ, ಬೈ ಚಾನ್ಸ್ ನಮ್ಮ ಇಲಾಖೆಯವರು ಏನಾದ್ರು ಅದನ್ನು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಕ್ರಮನೂ ಕೂಡ ತಗೊಳ್ತೀವಿ. ಅದನ್ನು ಆದಷ್ಟು ಬೇಗ ಶೂ ಸಾಕ್ಸ್ ಕೊಡ್ತಕ್ಕಂಥದ್ದನ್ನು. ಬಟ್ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಇದೆ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ, ಅದನ್ನು ದಯವಿಟ್ಟು ಆ ಥರ ತಗೊಳಕ್ಕೆ ಹೋಗಬೇಡಿ. SDMC ಅವರು ನಮಗೆ ಮಾಹಿತಿ ಕೊಟ್ಟ ತಕ್ಷಣ, ಮಾಹಿತಿಯನ್ನು ನಮ್ಮ ಇಲಾಖೆಯವರು ಏನಾದ್ರು ಲೇಟಾಗಿ ಕೊಟ್ಟರು, ಅದರಿಂದ ಇದಕ್ಕೆ ತೊಂದರೆ ಆಗಿದೆ ಅಂದರೆ ನಾನು ಆ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆನ ನಾನು 100% ನಾವು ಮಾಡಿ. ನೋಡಿ, ನಾನು 1 ಮಿನಿಟ್ ಸಾಹೇಬ್ರೆ, ಇದು ಕನ್ಸರ್ನ್ ಕ್ವಶನ್ ಬಿಟ್ರೆ ಆ ಕಡೆ 1 ಮಿನಿಟ್. ಮಾನ್ಯ ಸಚಿವರು ತಾವು ಹೇಳಿದ್ರಿ ಇದಕ್ಕೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇಲ್ಲ ಅಂತೇಳಿ. ಬಟ್ ಇವತ್ತು ನಮಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ, ಸ್ಕೂಲ್ನಲ್ಲಿ ಇರ್ತಕ್ಕಂಥ ಸಂಚಿತ ನಿಧಿ ಅಂತಿದೆ, ಒಂದು ಏನೇನೋ ಪ್ರೋಗ್ರಾಮ್ ಮಾಡಿ ಉಳಿದಿರ್ತಕ್ಕಂಥ ಸಂಚಿತ ನಿಧಿ ಇದೆ. ಯಾಕೆ ನಿಮ್ಮ ಅಧಿಕಾರಿಗಳು ಆ ಸಂಚಿತ ನಿಧಿಯನ್ನು ನೀವು ಬಳಸಿಕೊಂಡು ಶೂಸ್ ತಗೋರಿ ಅಂತ ಹೇಳಕತ್ತಾರ? ಹಾಗಾದ್ರೆ ನೀವು ಹೇಳಿದ್ರಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇಲ್ಲ ಅಂತ ನೀವು ಒಂದು ಕಡೆ ಹೇಳ್ತೀರಿ. ಇನ್ನೊಂದು ಕಡೆ ಹೇಳ್ತಾರೆ ಅಧಿಕಾರಿಗಳು ಸಂಚಿತ ನಿಧಿಯನ್ನು ಬಳಸಿಕೊಂಡು ನೀವು ಶೂಸ್ ತಗೋರಿ ಅಂತ ಹೇಳುವಂಥದ್ದು ಆಗ್ತಾ ಇದೆ. ಹಾಗಾದ್ರೆ ಸಂಚಿತ ನಿಧಿಯನ್ನು ಬಳಸುವಂಥ ಅವಶ್ಯಕತೆ ಏನೈತಿ? ದುಡ್ಡಿದಾಗ ಅದನ್ನ ಯಾಕೆ ಬಳಸ್ಕೋಬೇಕು? ಅದು ಸ್ಕೂಲಿಗೆ ಇರ್ತಕ್ಕಂಥ ದುಡ್ಡು, ಅದನ್ನ ಈ ಶೂಸು ಮತ್ತು ಸಾಕ್ಸ್ಗೆ ಯಾಕೆ ಬಳಸ್ಕೋಬೇಕು? ಅದನ್ನ ಮಾನ್ಯ ಅಧ್ಯಕ್ಷೆ, ಆ ಥರ ಸಂಚಿಕೆ ನಿಧಿನ ತಗೊಳ್ಳಿ ಅಂತ ನಾವು ಯಾವಾಗಲೂ ಹೇಳಿಲ್ಲ. ಯಾರು ಅಧಿಕಾರಿಗಳು ಹಾಗೆ ಮಿಸ್ಯೂಸ್ ಮಾಡಿದ್ರೆ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀವಿ. ಆದರೆ ಒಂದೇ ಒಂದು ಸಿಂಪಲ್ ಆಗಿ ನಾನು ತಮಗೆ ಹೇಳ್ತೀನಿ, ಯಾಕೆಂದರೆ ಮಕ್ಕಳ ಜವಾಬ್ದಾರಿ ನನಗೆ ಗೊತ್ತಿದೆ. ಅದನ್ನು ಭಾಳ ಮುಖ್ಯವಾಗಿ, ಯಾಕೆಂದರೆ ಸಮಾನತೆಯನ್ನು ತರಬೇಕು ಅಂಥೇಳಿ ಅದನ್ನು ಮಾಡಿದೆ. ನಮ್ಮ ಇಲಾಖೆಯಲ್ಲಿ ಅವರು ಅಕೌಂಟ್ ಕೊಡೋವ್ರಿಗೂ, ಅಂದರೆ ಎಷ್ಟು ಮಕ್ಕಳು ಯಾವ ಸೈಜು ಅದು ಕೊಡೋವ್ರಿಗೂ ಕೊಡೋದಕ್ಕಾಗಲ್ಲ. ಪ್ರಾಕ್ಟಿಕಲಿ ಪ್ರಾಬ್ಲಮ್. ಆ ಬರ್ತಕ್ಕಂಥ ಮಾಹಿತಿಯಲ್ಲಿ ಸ್ಲೋ ಆಗಿರ್ಬೋದೇ ಹೊರತು ಈ ನಿಧಿಯಿಂದ ಕೊಡಿ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಹಂಗೇನಾದ್ರು ಯಾರಾದರೂ ಹೇಳಿದ್ರೆ ಅವ್ರ ಮೇಲೆ ನನಗೆ ಡೀಟೇಲ್ಸ್ ಕೊಡಿ, ನಾನು ಆಕ್ಷನ್ ತಗೊಳ್ತಕ್ಕಂಥ. ನಮ್ಮ ಜಿಲ್ಲೆ ಒಳಗೆ ಹೇಳ್ಯಾರ ಮಾನ್ಯ ಸಚಿವರೇ, ನಮ್ಮ ಜಿಲ್ಲೆ ಒಳಗೆ ಅಧ್ಯಕ್ಷರು ಹೇಳಿದಾರ, ಸಂಚಿತ ನಿಧಿ ಅಂತ ನೀವು ಬಳಸ್ಕೋರಿ, ಸರ್ಕಾರದಿಂದ ದುಡ್ಡು ಏನಾದ್ರು ಬಂದ್ರೆ ಅದಕ್ಕೆ ನಿಮ್ಗೆ ವಾಪಸ್ ಕೊಡ್ತೇವೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದಾರ. ನಾನು ಹಾಗಾದ್ರೆ ಅದನ್ನ ಹೇಳಿಲ್ಲ ಅಂದ್ರೆ ನೀವು ದಯವಿಟ್ಟು ಹೇಳಿ ಏನ್ ಮಾಡ್ತೀರಿ ಅಂತಂದೇಳಿ. ಬೈ ಚಾನ್ಸ್ ಅದನ್ನ ನೋಡ್ಬಿಟ್ಟು ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ನಾನು ಇವಾಗಲೇ ಒಂದು ಅರ್ಧ ಗಂಟೆಯಲ್ಲಿ ತಮಗೆ ಹೇಳ್ತೀನಿ ನಾನು.